ಸ್ನೇಹಿತರೆ, ಶಾಲೆಯಲ್ಲಿ ಶಿಕ್ಷಕರು ಆತನನ್ನ ದಡ್ಡ ಅಂತೇಳಿ ಶಾಲೆಯಿಂದ ಆಚೆ ದಬ್ಬಿದ್ರು. ಸಮಾಜ ಆತನಿಗೆ ಹುಚ್ಚ ಅಂತೇಳಿ ನಿಂದಿಸ್ತಾ ಬಂತು. ಪರಿಸ್ಥಿತಿ ಆತನ ಪ್ರಯೋಗ ಶಾಲೆಗೆ ಬೆಂಕಿ ಬೀಳುವಂತೆ ಮಾಡ್ತು. ಯಶಸ್ಸಿನ ಹಾದಿ ಹುಡುಕೊಂತ ಹೊರಟಾಗ 10,000 ಬಾರಿ ಸೋಲನೆ ಎದುರಿಸಬೇಕಾಗಿ ಬಂತು. ಮೈ ಡಿಯರ್ ಫ್ರೆಂಡ್ಸ್, ಇಷ್ಟೆಲ್ಲ ತನ್ನ ವಿರುದ್ಧ ನಡೀತಿದ್ರು. ಸಮಾಜ ಆತನಿಗೆ ದಡ್ಡ ಅಂತ ಕರಿತಿದ್ರು. ಸಮಾಜ ಆತನಿಗೆ ಹುಚ್ಚ ಅಂತ ಕರಿತಿದ್ರು. ಆತನ ಪ್ರಯೋಗ 5 ಅಂತಸ್ತಿನ ಪ್ರಯೋಗ ಶಾಲೆಗೆ ಬೆಂಕಿ ಬಿದ್ರು. 10,000 ಬಾರಿ ವಿಫಲತೆಯನ್ನ ಕಂಡ್ರು ಕೂಡ ಆ ಮನುಷ್ಯ ಮಾತ್ರ ಮುಖದ ಮೇಲೆ ಮಂದಹಾಸ ಇಟ್ಟುಕೊಂಡು ತನ್ನ ಗುರಿಯನ್ನ ಬೆನ್ನತ್ಕೊಂಡೇ ಹೋದ. ಆತನ ಹೆಸರು ಥಾಮಸ್ ಅಲ್ವಾ ಎಡಿಸನ್. ಮೈ ಡಿಯರ್ ಫ್ರೆಂಡ್ಸ್, ಥಾಮಸ್ ಅಲ್ವಾ ಎಡಿಸನ್ ಕತ್ತಲನ್ನ ಕತ್ತಲ ರಾತ್ರಿಯನ್ನ ಬೆಳಕಿನಾಗಿ ಮಾಡಿಸಿದಂಥವನು. ಕತ್ತಲಲ್ಲೂ ಕೂಡ ಬೆಳಕಿನ ಆವಿಷ್ಕಾರ ತಂದಂಥವನು ಥಾಮಸ್ ಅಲ್ವಾ ಎಡಿಸನ್. ಆತನಿಗೆ ಶಿಕ್ಷಕರು ದಡ್ಡ ಅಂತೇಳಿ ಆಚೆ ದಬ್ಬಿದ್ರು. ಸಮಾಜ ಆತನ ಆತನ ಪ್ರಯೋಗಗಳನ್ನ ನೋಡಿ ಆತನಿಗೆ ಹುಚ್ಚ ಅಂತೇಳಿ ಕರೀತು. ಆತನ ಪ್ರಯೋಗ ಶಾಲೆಗೆ ಆತನ 65ನೇ ವಯಸ್ಸಿನಲ್ಲಿ ಬೆಂಕಿ ಹತ್ತಿಕೊಂಡು ಉರಿತು. ಇಡೀ ತನ್ನ ಪ್ರಯೋಗ ಶಾಲೆ ಉರಿದು ಹೋಗಿ ತನ್ನ ಎಲ್ಲಾ ಪ್ರಯೋಗಗಳ ತನ್ನ ಲ್ಯಾಬ್‌ನಲ್ಲಿ ಇರ್ತಕ್ಕಂಥ ಎಲ್ಲಾ ವಸ್ತುಗಳು ಸುಟ್ಟು ಬೂದಿಯಾಗಿ ಹೋದವು. ಒಂದು ಪ್ರಯತ್ನಕ್ಕೆ ಕೈ ಹಾಕಿದಾಗ 10,000 ಬಾರಿ ವಿಫಲತೆ ಕಂಡ್ರು ಕೂಡ ಆ ಮನುಷ್ಯ ಹಠ ಬಿಡ್ಲಿಲ್ಲ. ತಾನು ಹಿಡ್ಕೊಂಡು ಹೋಗ್ತಿರ್ತಕ್ಕಂಥ ಗುರಿ ಯಾವತ್ತು ಬಿಡ್ಲಿಲ್ಲ. ಆತನಿಗೆ ನಂಬಿಕೆ ಇತ್ತು. ಸಮಾಜ ನನಗೆ ದಡ್ಡ ಅಂತ ಕರೆದ್ರೂ ಪರವಾಗಿಲ್ಲ. ಸಮಾಜ ನನಗೆ ಹುಚ್ಚ ಅಂತೇಳಿ ಕರೆದ್ರೂ ಪರವಾಗಿಲ್ಲ. ನಾನು 65ನೇ ವಯಸ್ಸಿನಲ್ಲಿ ಶೂನ್ಯ ಆಗಿ ನಿಂತರೂ ಪರವಾಗಿಲ್ಲ. ನನ್ನೆಲ್ಲ ವಸ್ತುಗಳು ಸುಟ್ಟು ಹೋದ್ರೂ ಪರವಾಗಿಲ್ಲ. ನಾನು ಒಂದೇ ಪ್ರಯತ್ನದಲ್ಲಿ 10,000 ಬಾರಿ ವಿಫಲನಾದ್ರೂ ಪರವಾಗಿಲ್ಲ. ನಾನು ಗೆದ್ದೇ ಗೆಲ್ತೇನೆ. ನಾನೇನೋ ಒಂದು ಸಂಶೋಧನೆ ಮಾಡೇ ಮಾಡ್ತೇನೆ ಅಂತೇಳಿ ಹಠ ಇತ್ತು, ಹುಮ್ಮಸ್ಸಿತ್ತು. ಅದೇ ಕಾರಣಕ್ಕೋಸ್ಕರನೇ ಆ ಮನುಷ್ಯ ಇವತ್ತು ಕತ್ತಲೂ ಕೂಡ ಬೆಳಕಿಸುವಂತ ಜ್ಯೋತಿ, ಬೆಳಕು ಕಂಡು ಹಿಡಿಯೋದ್ರಲ್ಲಿ ಆ ಮನುಷ್ಯ ಯಶಸ್ವಿಗೊಂಡ. ಸ್ನೇಹಿತರೆ, ಥಾಮಸ್ ಅಲ್ವಾ ಎಡಿಸನ್ ಜೀವನದಿಂದ ಅರ್ಥ ಮಾಡಿಕೊಳ್ಬಹುದಾಗಿರ್ತಕ್ಕಂಥ ಸಂಗತಿ ಏನಪ್ಪಾ ಅಂತಂದ್ರೆ, ಸಮಾಜ ನಿಮಗೆ ಏನನ್ನುತ್ತೆ ಅಂತಕ್ಕಂಥದ್ದು, ಸಮಾಜ ಹೇಗೆ ನಿಮ್ಮನ್ನ ನಿಂದಿಸುತ್ತೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗೋದಿಲ್ಲ. ಸಮಾಜ ದಡ್ಡ ಅಂದ್ರೆ ಅದು ನಿಮಗ ವ್ಯತ್ಯಾಸ ಬೀಳುವುದಿಲ್ಲ. ಸಮಾಜ ನಿಮಗೆ ಹುಚ್ಚ ಅಂತ ಕರೆದ್ರೆ ನಿಮಗೆ ಏನೂ ವ್ಯತ್ಯಾಸ ಆಗುವುದಿಲ್ಲ. ನಿಮ್ಮ ಬಗ್ಗೆ ನೀವೇನು ಅನ್ಕೊಳ್ತೀರಿ ಅನ್ನೋದು ಬಹಳ ವ್ಯತ್ಯಾಸ ಮೂಡಿಸುತ್ತೆ ಜೀವನದಲ್ಲಿ. ಸಮಾಜ ದಡ್ಡ ಆದ್ರೆ ನಿಮ್ಮ ಭವಿಷ್ಯ ಏನು ಹಾಳಾಗುವುದಿಲ್ಲ. ಸಮಾಜ ಹುಚ್ಚ ಅಂತೇಳಿ ನಿಮಗೆ ಕರೆದ್ರೆ ಇನ್ನು ನಿಮ್ಮ ಭವಿಷ್ಯ ಹಾಳಾಗುವುದಿಲ್ಲ. ನೀವು ಸಾವಿರ ಬಾರಿ ಸೋತರೂ ಕೂಡ ನಿಮ್ಮ ಭವಿಷ್ಯ ಹಾಳಾಗುವುದಿಲ್ಲ. ಬದಲಾಗಿ ನೀವು ದಡ್ಡ ಅಂತ ಒಪ್ಪಿಕೊಂಡ್ರೆ ನಿಮ್ಮ ಭವಿಷ್ಯ ಹಾಳಾಗ್ತದೆ. ನೀವು ಹುಚ್ಚ ಅಂತೇಳಿ ನಿಮಗೆ ನೀವು ಒಪ್ಪಿಕೊಂಡ್ರೆ ನಿಮ್ಮ ಭವಿಷ್ಯ ಹಾಳಾಗ್ತದೆ. ಸೋಲಿಗೆ ಹೆದರಿ ಹಿಂದೆ ಸಾದರೆ ನಿಮ್ಮ ಭವಿಷ್ಯ ಹಾಳಾಗ್ತದೆ. ಬದಲಾಗಿ ಇವೆಲ್ಲದರ ವಿರುದ್ಧ ಸೆಟೆದು ನಿಂತು ಎದೆ ಉಬ್ಬಿಸಿ ನಾನೇನಾದ್ರೂ ಸಾಧಿಸ್ತೀನಿ ಅಂತ ಮುನ್ನುಗ್ಗಿದ್ರೆ ಜಗತ್ತು ಮುಂದೆ ನಿಮಗೆ ಸಲಾಂ ಹೊಡೆಯುತ್ತೆ ಅನ್ನೋದಕ್ಕೆ ಉದಾಹರಣೆ ಥಾಮಸ್ ಅಲ್ವಾ ಎಡಿಸನ್.